ಸರ್ಪದೋಷ, ಪಿತೃದೋಷ, ನಮ್ಮ ಮನೇಲಿ ಯಾರೋ ಆಕ್ಸಿಡೆಂಟ್ ಅಲ್ಲಿ ಅಕಾಲ ಮೃತ್ಯು ಆಗಿದೆ, ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನೀರಿಗೆ ಬಿದ್ದು ಸತ್ತೋಗಿದ್ದಾರೆ, ಈ ತರದ ಎಲ್ಲ ದೋಷಗಳಿಗೆ ಒಂದೇ ಪರಿಹಾರ ಅಂದ್ರೆ ಅದು ಸಾಲಿಗ್ರಾಮ ತೀರ್ಥ. ಅದು ವೈಕುಂಠ ಏಕಾದಶಿ ದಿವಸ ಹಾಕ್ಸ್ಕೊಳ್ಳೋದು 7 ಜನ್ಮದ ನಮ್ಮ ಅಷ್ಟು ಕರ್ಮಗಳನ್ನ ನಿವೃತ್ತಿ ಮಾಡ್ಲಿಕ್ಕೋಸ್ಕರ ಅವತ್ತು ನಾವು ಸಾಲಿಗ್ರಾಮ ತೀರ್ಥವನ್ನು ಹಾಕ್ತಿವಿ. ಜನವರಿ 10ನೇ ತಾರೀಕು ವೈಕುಂಠ ಏಕಾದಶಿ ಇದೆ. ವೈಕುಂಠ ಏಕಾದಶಿ ಅಂದ್ರೆ ಅವತ್ತು ವೈಕುಂಠ ದ್ವಾರವನ್ನ ತೆಗೆದಿರುತ್ತೆ ಅಂತ ಅರ್ಥ. ಅವತ್ತು ತುಂಬಾ ರಶ್ ಇರುತ್ತೆ ದೇವಸ್ಥಾನ. ಆದ್ರೆ ಅವತ್ತು ಎಲ್ರಿಗೂ ಯಾರ್ಯಾರು ಸಾಲಿಗ್ರಾಮ ತೀರ್ಥ ಹಾಕಿಸ್ಕೋಬೇಕು ಅಂತಿದ್ದೀರಾ ಅವತ್ತು ಬನ್ನಿ. ಅವತ್ತು ಸಾಲಿಗ್ರಾಮ ತೀರ್ಥವನ್ನು ಅವತ್ತು ಹಾಕ್ತಿವಿ. ನಾವು ವೈಕುಂಠ ನಾರಾಯಣನ ದರ್ಶನ ಮಾಡೋದೇ ಒಂದು ಕಷ್ಟ, ಅದ್ರಲ್ಲಿ ಸಾಲಿಗ್ರಾಮ ತೀರ್ಥವನ್ನು ಹಾಕಿಸ್ಕೊಳ್ಳೋದಿದೆಯಲ್ಲ. ಯಾಕೆ ಹಾಕ್ತಿವಿ ಸಾಲಿಗ್ರಾಮ ತೀರ್ಥವನ್ನ ಅಂದ್ರೆ ಪೂರ್ವಾರ್ಜಿತ ಕರ್ಮ ಫಲಗಳು, 7 ಜನ್ಮದ ಹಿಂದಿನಿಂದ ಬಂದಿರತಕ್ಕಂತ ಕರ್ಮ ಫಲಗಳನ್ನ ನಿವೃತ್ತಿ ಮಾಡ್ಲಿಕ್ಕೋಸ್ಕರ ಸಾಲಿಗ್ರಾಮ ತೀರ್ಥವನ್ನ ಹಾಕ್ತಿವಿ. 10ನೇ ತಾರೀಕು ಜನವರಿ ಅವತ್ತು ಬನ್ನಿ, ಸಾಲಿಗ್ರಾಮ ತೀರ್ಥವನ್ನು ಹಾಕಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಮನೆಯ ಕಷ್ಟವನ್ನ ಆ ವೆಂಕಟರಮಣ ಮಹಾಲಕ್ಷ್ಮಿ ಸಂಪೂರ್ಣವಾಗಿ ನಿವೃತ್ತಿ ಮಾಡ್ತಾರೆ ಅನ್ನುವ ನಂಬಿಕೆ ನನಗಿದೆ.